ಹಾಯ್ ಹಲೋ ಎಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತು ನಮ್ಮ ಜೀವನದ ಅತಿ ಪ್ರಮುಖ ಶೈಕ್ಷಣಿಕ ಘಟ್ಟಗಳಲ್ಲಿ ಒಂದಾಗಿರುವಂತಹ ದ್ವಿತೀಯ PUCಯ ಇತಿಹಾಸ ವಿಭಾಗದ ಬಗ್ಗೆ ಅಥವಾ ಇತಿಹಾಸ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿಯೋಣ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತನ್ನು ನೆನೆಯುತ್ತಾ, ಇತಿಹಾಸವೆಂಬುದು ಅದು ಕಲ್ಪಿತ ಕಥೆಯಲ್ಲ, ಅದು ಸಂಸ್ಕೃತಿಯ ಹಾಗೂ ನಾಗರಿಕತೆಯ ದ್ಯೋತಕ. ನಿತ್ಯ ನೂರಾರು ಘಟನೆಗಳು ನಡೆದರೂ ಅದು ಇತಿಹಾಸವಾಗುವುದಿಲ್ಲ. ಕಾರಣ, ಇತಿಹಾಸಕ್ಕೊಂದು ಬದ್ಧತೆ ಇದೆ. ಅಗತ್ಯವಾದ ದಾಖಲೆಗಳನ್ನು ಇಟ್ಟುಕೊಂಡು ಹಿಂದೆ ನಡೆದ ಘಟನೆಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಿಖರವಾಗಿ ಅಧ್ಯಯನ ಮಾಡುವುದನ್ನು ನಾವು ಸಾಮಾನ್ಯವಾಗಿ ಇತಿಹಾಸ ಅಂತ ಕರಿತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇಂದು ಇತಿಹಾಸ ಅತಿ ಪ್ರಮುಖವಾಗಿರುವಂತಹ ವಿಷಯ ಆಗಿದೆ. ಹಾಗೆಯೇ ಜೀವನದ ಅತಿ ಪ್ರಮುಖ ಶೈಕ್ಷಣಿಕ ಘಟ್ಟಗಳಲ್ಲಿ ಒಂದಾದಂತಹ ದ್ವಿತೀಯ PUCಯಲ್ಲೂ ಸಹ ಇತಿಹಾಸದ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಯಾವುದೇ ವಿಷಯವನ್ನಾದರೂ ಕಲಿಯಲು ಆಸಕ್ತಿ ಮತ್ತು ಕುತೂಹಲ ಎರಡೂ ಬೇಕು. ಇಡೀ ಪಠ್ಯದುದ್ದಕ್ಕೂ ಕುತೂಹಲ ಮತ್ತು ಆಸಕ್ತಿಯಿಂದ ಕಲಿತು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವಿರಿ ಅನ್ನುವಂತಹ ಒಂದು ಆಶಾಭಾವದೊಂದಿಗೆ ಈ ಇಡೀ ದ್ವಿತೀಯ PUC ಇತಿಹಾಸ ಪಠ್ಯವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ದ್ವಿತೀಯ PUCಯ ಇತಿಹಾಸ ವಿಷಯದ ಮೊದಲ ಅಧ್ಯಾಯದ ಮೊದಲ ಭಾಗದ ಪಠ್ಯವನ್ನು ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ವಿಷಯ ಅಥವಾ ಚಟುವಟಿಕೆಗೆ ಒಂದು ಮುನ್ನುಡಿ ಅಥವಾ ಪೀಠಿಕೆ ಅನ್ನುವಂಥದ್ದು ಇದ್ದೇ ಇರ್ತದೆ. ಹಾಗೆ ವಿಚಾರ ಮಾಡ್ತಾ ಹೋದಾಗ ನಮ್ಮ ದ್ವಿತೀಯ PUC ಇತಿಹಾಸ ವಿಷಯದ ಮೊದಲ ಪಾಠವೂ ಸಹ ಪೀಠಿಕೆ ಅನ್ನುವಂಥದ್ದು. ಪೀಠಿಕೆ ಅಂದರೆ ದ್ವಿತೀಯ PUC ಇತಿಹಾಸವನ್ನು ನಾವು ಭಾರತದ ಇತಿಹಾಸ ಅಂತ ಕರಿತಾ ಇರೋದ್ರಿಂದ ಅಥವಾ ಪಠ್ಯವನ್ನು ಭಾರತದ ಇತಿಹಾಸವನ್ನು ಅಳವಡಿಸಿರೋದ್ರಿಂದ ಭಾರತಕ್ಕೆ ಸಂಬಂಧಪಟ್ಟಂತಹ ಪೀಠಿಕೆಯನ್ನು ನೋಡುವುದು ಅತಿ ಪ್ರಮುಖ ಆಗಿದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಂತೂ ಒಂದು ಭಿನ್ನವಾದ ರಾಷ್ಟ್ರ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರ. ಪಾಕಿಸ್ತಾನ್, ನೇಪಾಳ, ಅಫ್ಘಾನಿಸ್ತಾನ್, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾಗಳ ಅವುಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಒಂದು ದೇಶ. ಭಾರತದ ಬಗ್ಗೆ ಒಂದು ಶ್ಲೋಕ ಇದೆ. ಆ ಶ್ಲೋಕ ಇಡೀ ಭಾರತದ ವಿವರಣೆಯನ್ನೇ ಸಹ ನೀಡುವಂತಹ ಒಂದು ಶಕ್ತಿಯನ್ನ ಆ ಶ್ಲೋಕ ಹೊಂದಿದೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮಾಮಹ ಭಾರತೀಯತ್ರ ಸಂತತಿ. ಹಿಂಗಂದ್ರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಅಂತ ಹೇಳಿ. ಇಲ್ಲಿ ವಾಸ ಮಾಡುವಂತಹ ಜನರು ಅವರು ಭರತನ ವಂಶಸ್ಥರು ಅನ್ನುವಂಥದ್ದನ್ನು ಈ ಶ್ಲೋಕ ಸಾರಿ ಸಾರಿ ಹೇಳ್ತಾ ಇದೆ. ಭಾರತವನ್ನು ನಾವು ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ ಮತ್ತು ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಹೇಳಿ ಕರಿತಾ ಇದ್ದೇವೆ. ಉಪಖಂಡದ ಉತ್ತರ ಭಾಗವನ್ನು ಆರ್ಯಾವರ್ತ ಅಂತ ಕರಿತಾ ಇದ್ದೇವೆ. ದಕ್ಷಿಣ ಭಾಗವನ್ನು ದಕ್ಷಿಣ ನಾಡು ಅಂತ ಕರೀತೇವೆ. ಮಹಾಭಾರತದಲ್ಲಿ ಉಲ್ಲೇಖ ಮಾಡಿರುವಂಗೆ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದ ಭರತನಿಂದಾಗಿ ಭರತಖಂಡ ಅಥವಾ ಭರತವರ್ಷ ಅನ್ನುವಂತಹ ಹೆಸರು ಬಂತು. ಅದೇ ಮುಂದೆ ಭಾರತ ಅಂತಾಯಿತು ಅನ್ನೋದನ್ನು ಓದಿದ್ದೇವೆ. ಮತ್ತೆ ಹಿಂದೂ ಮತ್ತು ಬೌದ್ಧ ಹಾಗೂ ಜೈನ ಪರಂಪರೆಗಳ ಪ್ರಕಾರ ಭಾರತವನ್ನು ನಾವು ಜಂಬೂದ್ವೀಪ ಅಂತ ಕರಿತೇವೆ. ಜೊತೆಗೆ ಭಾರತದಲ್ಲಿ ಸಿಂಧೂ ನದಿ ವ್ಯಾಪಕ ಪ್ರದೇಶವನ್ನು ಹೊಂದಿದ್ರಿಂದ, ಅದು ಇಲ್ಲಿ ಹರಿಯೋದ್ರಿಂದ ಹಾಗಾಗಿ ಅದನ್ನು ನಾವು ಇಂಡಿಯಾ ಅಥವಾ ಇಂಡಸ್ ನದಿಯ ರೂಪವನ್ನೇ ಇಂಡಿಯಾ ಅಂತ ಹೇಳಿ ಕರಿತಾ ಇದ್ದೇವೆ. ಅದೇನೇ ಆಗಿದ್ರೂ ಪ್ರಸ್ತುತವಾಗಿ ನಾವು ಭಾರತವನ್ನು ಇಂಡಿಯಾ, ಭಾರತ ಅಂತಲೇ ಗುರುತಿಸ್ತಾ ಇದ್ದೇವೆ. ಹಾಗಾಗಿ ಭಾರತಕ್ಕೊಂದು ವಿಶೇಷ ಸ್ಥಾನ ಇತಿಹಾಸದಲ್ಲಿ ಯಾವತ್ತಿಗೂ ಇದೆ ಅನ್ನೋದನ್ನು ನಾವು ಮರಿಬಾರದು. ಭಾರತವನ್ನು ಇಂಡಿಯಾ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಕರಿತಾ ಇದ್ದೇವೆ. ಈ ಇಂಡಿಯಾ ಅನ್ನುವಂತಹ ಪದ ಪರ್ಷಿಯನ್ ಭಾಷೆಯ ಇಂಡೋಸ್ ಪದದ ಮೂಲ ಪದದಿಂದ ಬಂದಿದೆ. ಬಹುಶಃ ಇದೆಲ್ಲರೂ ನಿಮ್ಗೆ ಗೊತ್ತಿರುವಂತಹ ವಿಷಯನೇ. ಭಾರತ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೇವೆ, ಆದರೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಕರಿತೇವೆ. ಅದು ನಮ್ಮ ದೇಶಕ್ಕಿರುವ ವಿಶೇಷತೆ. ಹಾಗಾದರೆ ಭಾರತದ ಮೇಲೆ ಇತಿಹಾಸದ ಭೂಗೋಳದ ಪ್ರಭಾವ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಗಮನಿಸಿದರೆ, ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಬೀರಿರುವಂತಹ ಅಂಶಗಳು ಯಾವ್ಯಾವುದು ಅಂದರೆ, ಮೊದಲನೇದು ಹಿಮಾಲಯ ಪರ್ವತ, ಎರಡನೇದು ಪಶ್ಚಿಮದ ಮರುಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ, ಆಮೇಲೆ ಮೂರನೇದು ಉತ್ತರ ಮತ್ತು ದಕ್ಷಿಣ ಬಯಲು ಪ್ರದೇಶಗಳು ಅಂತ ಹೇಳಿ. ಭಾರತದ ಭೌಗೋಳಿಕ ಲಕ್ಷಣಗಳಾದಂತಹ ಇವುಗಳನ್ನ ನೋಡ್ತಾ ಹೋದಾಗ ನಮಗೆ ಸಾಮಾನ್ಯವಾಗಿ ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಮುಂತಾದ
ಪರ್ವತಗಳು ಕಂಡುಬರ್ತವೆ. ಜೊತೆಗೆ ದಕ್ಷಿಣ ಪ್ರಸ್ಥಭೂಮಿಗಳು, ಕರಾವಳಿ ತೀರಗಳು ಭಾರತದ ಸಂಸ್ಕೃತಿಯನ್ನ ಮತ್ತು ರಾಜಕೀಯವನ್ನ ಶ್ರೀಮಂತಗೊಳಿಸುವಲ್ಲಿ ಇವುಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು. ಹಿಮಾಲಯದ ಬಗ್ಗೆ ನೋಡೋದಾದ್ರೆ ನಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಹಿಮಾಲಯವನ್ನು ನಾವು ಭಾರತದ ತಡೆಗೋಡೆ ಅಂತ ಕರಿತೇವೆ. ಅದು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಭಾರತವನ್ನು ಪ್ರತ್ಯೇಕ ಮಾಡಿದೆ. ಜೊತೆಗೆ ನಮಗೊಂದು ರೀತಿಯಲ್ಲಿ ನೈಸರ್ಗಿಕ ತಡೆಗೋಡೆಯಾಗಿ ಭಾರತಕ್ಕೆ ಉತ್ತರ ಭಾಗದಿಂದ ಬರುವಂತಹ ಆಕ್ರಮಣಕಾರರು ಮತ್ತು ಶೀತ ಮಾರುತಗಳಿಂದ ಅದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಜೊತೆಗೆ ಸದಾಕಾಲ ಹರಿಯುವಂತಹ ನದಿಗಳಿಗೂ ಸಹ ಅದು ಜನ್ಮವನ್ನು ಕೊಟ್ಟಿದೆ. ಹಾಗಾಗಿ ಕೆಲವು ನದಿಗಳು ವರ್ಷದುದ್ದಕ್ಕೂ ಹರಿಯುವಂತಹ ನದಿಗಳು ಇವತ್ತು ಉತ್ತರ ಭಾರತದಲ್ಲಿ ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಈ ಬಯಲು ಉತ್ತರ ಬಯಲನ್ನ ನಾವು ನಾಗರಿಕತೆ ಮತ್ತು ಸಾಮ್ರಾಜ್ಯ ಅವುಗಳ ತೊಟ್ಟಿಲುಗಳು ಅಂತ ಹೇಳಿನೂ ಸಹ ಕರೀತಾ ಇದ್ದೇವೆ. ಜೊತೆಗೆ ಅತ್ಯಂತ ಸಮೃದ್ಧವಾಗಿರುವಂತಹ ಭೂಮಿ ಅಥವಾ ಫಲವತ್ತತೆಯಿಂದ ಕೂಡಿದಂತಹ ಭೂಮಿ ಪ್ರದೇಶ ಇಲ್ಲಿ ಕಂಡು ಬರ್ತದೆ. ಮಾನವನ ಭೌತಿಕ, ಆಧ್ಯಾತ್ಮಿಕ, ತತ್ವಜ್ಞಾನದ ಬೆಳವಣಿಗೆಗೆ ಈ ಪ್ರದೇಶ ದಾರಿ ಮಾಡಿಕೊಡ್ತು. ಜೊತೆಗೆ ಈ ಜಗತ್ತಿನ ಅತ್ಯಂತ ಪ್ರಭಾವಿ ನಾಗರಿಕತೆಗಳಲ್ಲಿ ಒಂದಾದಂತಹ ಸಿಂಧು ನಾಗರಿಕತೆ, ವೈದಿಕ ಸಂಸ್ಕೃತಿಗಳು ಸಹ ಈ ಪ್ರದೇಶದಲ್ಲಿಯೇ ಬೆಳೆದವು. ಖೈಬರ್, ಬೋಲಾನ್ ಮುಂತಾದ ಅನೇಕ ಕಣಿವೆ ಮಾರ್ಗಗಳು ಸಹ ಈ ಪ್ರದೇಶದಲ್ಲಿ ಕಂಡುಬಂದವು. ಹಾಗಾಗಿ ಇದೊಂದು ರೀತಿ ಹಿಮಾಲಯ ಪರ್ವತ ಭಾರತದ ಒಂದು ಅತ್ಯಂತ ಪ್ರಮುಖವಾದಂತಹ ಭೌಗೋಳಿಕ ಒಂದು ಲಕ್ಷಣವಾಗಿದೆ. ಮುಂದಿಂದು ನೋಡೋದಾದ್ರೆ ಪಶ್ಚಿಮದ ಬರಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ. ಇಲ್ಲಿರುವಂತಹ ದಟ್ಟ ಕಾಡುಗಳು ಜನರನ್ನ ಕಠಿಣ ಪರಿಶ್ರಮಗಳನ್ನಾಗಿ ಮಾರ್ಪಡಿಸಿದ್ದಾವೆ. ಒಂದು ರೀತಿ ದಕ್ಷಿಣಕ್ಕಿರುವಂತಹ ಸಮುದ್ರಗಳು ತಡೆಬೇಲಿಗಳಂತೆ ಇವತ್ತು ಭಾರತವನ್ನ ರಕ್ಷಣೆ ಮಾಡ್ತಾ ಇದ್ದಾವೆ. ಜೊತೆಗೆ ಜಗತ್ತಿನ ಇತರ ಭಾಗಗಳೊಂದಿಗೆ ಸಂಪರ್ಕ ಸಾಧಿಸ್ಲಿಕ್ಕೂ ಸಹ ಇವತ್ತು ಈ ಸಮುದ್ರಗಳು ನಮಗೊಂದು ರೀತಿ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾವೆ. ಜೊತೆಗೆ ಅನೇಕ ಮತ್ತು ವೈವಿಧ್ಯಪೂರ್ಣ ಜನಾಂಗಗಳಾದಂತಹ ದ್ರಾವಿಡ, ಅಲ್ಫೈನ್, ಮಂಗೋಲೈಡ್ ಮುಂತಾದ ಕುಲಗಳು ಜನಾಂಗಗಳು ಇಲ್ಲಿ ಅಸ್ತಿತ್ವದಲ್ಲಿರುವುದರಿಂದ ಭಾರತದ ಅತ್ಯಂತ ಪ್ರಮುಖ ಲಕ್ಷಣವಾಗಿರುವಂತಹ ವಿವಿಧತೆಯಲ್ಲಿ ಏಕತೆ ಅನ್ನುವುದನ್ನ ಮತ್ತೆ ಸಾರಿ ಈ ಎಲ್ಲ ಲಕ್ಷಣಗಳು ಹೇಳ್ತಾ ಇದ್ದಾವೆ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಉತ್ತರ ಮತ್ತು ದಕ್ಷಿಣ ನದಿ ಬಯಲುಗಳು. ನಾವು ಬಹಳ ಪುರಾತನ ಕಾಲದಿಂದಲೂ ನೋಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ದೇಶವನ್ನ ಕೃಷಿ ಪ್ರಧಾನ ದೇಶ ಅಂತ ಕರಿತೇವೆ. ವಿಶೇಷವಾಗಿ ಭಾರತವನ್ನ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರೀಲಿಕ್ಕೆ ಕಾರಣ ಈ ಉತ್ತರ ಮತ್ತು ದಕ್ಷಿಣ ನದಿ ಬಯಲುಗಳು. ಅನೇಕ ರಾಜವಂಶಗಳ ಏಳು ಬೀಳಿಗೆ, ಧಾರ್ಮಿಕ, ಸಾಂಸ್ಕೃತಿಕ, ವಾಣಿಜ್ಯ ಕೇಂದ್ರಗಳ ಮೇಲೆ ಇಲ್ಲಿ ಪ್ರಭಾವ ಬಹಳಷ್ಟಿದೆ. ಅನೇಕ ಖನಿಜಗಳು, ಬಂಡೆಗಳು ಇಲ್ಲಿ ಬಹಳ ಹೇರಳವಾಗಿ ಲಭ್ಯ ಇದ್ದಾವೆ. ಮರಳುಗಲ್ಲು, ಗ್ರಾನೈಟ್ ಮತ್ತು ಅಮೃತ ಶಿಲೆಯಂತಹ ಬಂಡೆಗಳು ಮತ್ತು ಶಿಲೆಗಳ ಲಭ್ಯತೆ ಅರಮನೆಗಳು, ದುರ್ಗಗಳು, ಕೋಟೆಗಳು, ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಸಹಾಯ ಮಾಡಿದ್ದಲ್ಲದೆ ಮೂರ್ತಿಕಲೆಯ ನಿರ್ಮಾಣಕ್ಕೂ ಸಹ ಈ ಉತ್ತರ ಮತ್ತು ದಕ್ಷಿಣ ನದಿ ಬಯಲುಗಳು ಅತ್ಯಂತ ಸಹಕಾರಿಯಾಗಿದ್ದಾವೆ. ವಿಪುಲ ಮಳೆ ಮತ್ತು ಅನುಕೂಲಕರ ಹವಾಮಾನ ಮತ್ತು ಅನೇಕ ಬಹಳ ಪ್ರಮಾಣದ ಮಳೆಯಿಂದ ಸಂಪದ್ಭರಿತವಾದಂತಹ ಮತ್ತು ವೈವಿಧ್ಯಪೂರ್ಣವಾದಂತಹ ಸಸ್ಯ ಮತ್ತು ಪ್ರಾಣಿ ವರ್ಗದ ಬೆಳವಣಿಗೆಗೆ ಈ ಪ್ರದೇಶಗಳು ಕಾರಣ ಆಗ್ತವೆ. ಜೊತೆಗೆ ಹಿಮಾಲಯ ಇವೆಲ್ಲವುಗಳನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಹಿಮಾಲಯ ಪರ್ವತ ಆಗಿರಬಹುದು, ಪಶ್ಚಿಮದ ಮರುಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ, ಉತ್ತರದ ಮತ್ತು ದಕ್ಷಿಣದ ಬಯಲುಗಳು ಎಲ್ಲವೂ ಸಹ ಇವತ್ತು ಭಾರತವನ್ನ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನ ಕಲ್ಪಿಸಿಕೊಡ್ಲಿಕ್ಕೆ ಇವತ್ತು ಅನುಕೂಲಕರ ಮಾಡಿಕೊಟ್ಟಿದ್ದಾವೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ನೋಡಿದ ನಂತರ ಮುಂದೆ ನಮಗೆ ಕಂಡು ಬರುವುದು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಏನು ಅಂತ ಹೇಳಿ. ಪ್ರತಿಯೊಂದು ನಾಗರಿಕತೆಯಾಗಲಿ, ಇತಿಹಾಸ ಆಗಲಿ, ಯಾವುದೇ ಆಗಲಿ ಪ್ರತಿಯೊಂದಕ್ಕೂ ಕೆಲವು ತನ್ನದೇ ಆಗಿರುವಂತಹ ಲಕ್ಷಣಗಳು ಇರುವ ಹಾಗೆ ಭಾರತದ ಇತಿಹಾಸಕ್ಕೂ ಸಹ ಕೆಲವಷ್ಟು ಲಕ್ಷಣಗಳಿದ್ದಾವೆ. ಅವು ಏನು ಅನ್ನೋದನ್ನ ಈಗ ನೋಡೋಣ. ಭಾರತವನ್ನ ನಾವು ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ಅತ್ಯಂತ ದೊಡ್ಡ ರಾಷ್ಟ್ರ ಅಂತ ಕರೀತೇವೆ. ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ರಾಷ್ಟ್ರ.
ಈಗಾಗಲೇ 140 ಕೋಟಿ ಜನಸಂಖ್ಯೆ ಅಂತ ನಾವು ದಾಪುಗಾಲನ್ನ ಹಾಕಿದ್ದೇವೆ. ಜೊತೆಗೆ ಇತಿಹಾಸದ ಪಿತಾಮಹ ಆಗಿರುವಂತಹ ಹೆರೋಡೋಟಸ್ನು ಸಹ ಭಾರತವನ್ನ ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶ ಅಂತ ಹೇಳಿ ಕರೆದಿದ್ದಾನೆ. ಹಾಗಾದ್ರೆ ಭಾರತದ ವಿಶಿಷ್ಟ ಲಕ್ಷಣಗಳು ಏನು, ಭಾರತದ ಇತಿಹಾಸದ ವಿಶೇಷ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಮೊದಲನೆಯ ಲಕ್ಷಣ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಏನು ಅಂದ್ರೆ, ಭಾರತ ಇತಿಹಾಸ ಅಥವಾ ಸಿಂಧು ನಾಗರಿಕತೆಯ ಇತಿಹಾಸವೂ ಸಹ ಚೀನಾದ ಹಾಗೆ ಅತ್ಯಂತ ಪುರಾತನವಾದಂತಹ ಒಂದು ಇತಿಹಾಸವನ್ನು ಹೊಂದಿರುವಂಥದ್ದು. ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸವನ್ನ, ನಾಗರಿಕತೆಯನ್ನ ಮತ್ತು ಸಂಸ್ಕೃತಿಯನ್ನ ಭಾರತ ಹೊಂದಿದೆ. ಹಾಗಾಗಿ ಅದು ಅಂದಿನಿಂದ ಇಂದಿನವರೆಗೂ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿರುವುದಕ್ಕೆ ನಿದರ್ಶನವಾಗಿದೆ. ಎರಡನೆಯ ಅತಿ ಪ್ರಮುಖ ಲಕ್ಷಣ ಏನು ಅಂತಂದ್ರೆ, ಸ್ತರಬದ್ಧ ವಿಕಾಸ. ಅಂದ್ರೆ ವಿವಿಧ ಹಂತಗಳಲ್ಲಿ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಭಾರತದ ಇತಿಹಾಸ ಅಭಿವೃದ್ಧಿಯನ್ನ ಕಾಣ್ತಾ ಬಂದಿದೆ. ಸಿಂಧು ನಾಗರಿಕತೆಯಿಂದ ಹಿಡಿದು ವೈದಿಕ ನಾಗರಿಕತೆಯ ಆ ಕಡೆಗೆ, ವೇದ ಸಂಸ್ಕೃತಿಯಿಂದ ಹಿಡಿದು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದೊರಗಿನ ಘಟನಾವಳಿಗಳು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸ್ತರದಲ್ಲೂ ಭಾರತ ಯಾವ್ಯಾವ ಅವಶ್ಯಕತೆ ಇರುವಂತಹ ಏನೇನು ಅಭಿವೃದ್ಧಿ ಬೇಕಾಗಿದೆ ಆ ಎಲ್ಲ ಅಭಿವೃದ್ಧಿಯನ್ನ ಮಾಡಿಕೊಂಡೇ ಮುಂದೆ ಸಾಗಿ ಬಂದಿರೋದ್ರಿಂದ ಸ್ತರಬದ್ಧ ವಿಕಾಸ ಅನ್ನುವಂತಹದ್ದು ಸಹ ಭಾರತದ ಇತಿಹಾಸದ ಒಂದು ಪ್ರಮುಖ ಲಕ್ಷಣವಾಗಿ ಇವತ್ತು ಗೋಚರಿಸ್ತಾ ಇದೆ. ಮೂರನೆಯ ಅತಿ ಪ್ರಮುಖ ಲಕ್ಷಣ ಏನು ಅಂತಂದ್ರೆ, ವಿದೇಶಿ ದಾಳಿಗಳು. ಕಾಲಕಾಲಕ್ಕೆ ಭಾರತದ ಮೇಲೆ ಆದಂತಹ ವಿದೇಶ ದಾಳಿಗಳು ಸಹ ಭಾರತ ಇತಿಹಾಸದ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಕಂಡು ಬರ್ತಾ ಇದೆ. ಗ್ರೀಕರು, ಪರ್ಷಿಯನ್ರು, ಹೂಣ್ರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು, ಅಫ್ಘಾನರು, ಹಿಂಗೆ ಪ್ರತಿಯೊಬ್ಬರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಭಾರತವನ್ನ ನುಸುಳಿದ್ರು ಮತ್ತು ಭಾರತದ ಮೇಲೆ ದಾಳಿಯನ್ನು ಮಾಡಿದ್ರು, ಆ ಎಲ್ಲಾ ದಾಳಿಗಳು ಸಹ ಭಾರತದ ಇತಿಹಾಸದಲ್ಲಿ ಒಂದು ರೀತಿ ಅಚ್ಚಳಿಯದೆ ಉಳಿದಿದ್ದಾವೆ. ಹಾಗಾಗಿ ಅದು ಸಹ ಭಾರತದ ಇತಿಹಾಸದಲ್ಲಿ ಒಂದು ವಿಶೇಷ ಲಕ್ಷಣವಾಗಿ ಇವತ್ತು ಗುರುತಿಸ್ಕೊಳ್ತಾ ಇದೆ. ಅಷ್ಟೆಲ್ಲ ದಾಳಿಗಳು ನಡೆದರೂ ಸಹ ಭಾರತ ಮಾತ್ರ ಯಾವತ್ತಿಗೂ ತನ್ನ ಅಂತಸ್ತಿಕೆಯನ್ನು ಕಳ್ಕೊಳ್ಳಿಲ್ಲ. ಜೊತೆಗೆ ತನ್ನ ಶ್ರೀಮಂತಿಕೆಯನ್ನ, ತನ್ನ ಸಂಸ್ಕೃತಿಯನ್ನ ಯಾವತ್ತಿಗೂ ಅದು ಬಿಟ್ಕೊಡ್ಲಿಲ್ಲ. ವಿಶೇಷವಾಗಿ ಉತ್ತರ ಭಾರತ ಅನೇಕ ದಾಳಿಗಳಿಗೆ ತುತ್ತಾದರೂ ಸಹ ದಕ್ಷಿಣ ಭಾರತ ಇಂತಹ ಬಹಳ ದಾಳಿಗಳಿಗೆ ಒಳಪಡದೇ ಇರೋದ್ರಿಂದ ಅದು ತನ್ನದೇ ಆಗಿರುವಂತಹ ವಿಭಿನ್ನ ಸಂಸ್ಕೃತಿಯನ್ನು ಸಹ ಬೆಳೆಸ್ಕೊಂಡಿದೆ. ಹಾಗಾಗಿ ವಿದೇಶಿ ದಾಳಿಗಳು ಭಾರತ ಇತಿಹಾಸವನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಇನ್ನು ನಾಲ್ಕನೇ ಅತಿ ಪ್ರಮುಖ ಅಂಶ ಏನು ಅಂದ್ರೆ, ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಭಾರತದಲ್ಲಿ ನಾವು ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಕರಿತೇವೆ. ಅನೇಕ ಜಾತಿ, ಧರ್ಮ, ಮತ, ಪಂಥ, ಪಕ್ಷಗಳು ಎಲ್ಲ ಇರೋದ್ರಿಂದ ಒಂದು ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಕರಿತೇವೆ. ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ, ಪಾರಸಿ ಹಿಂಗ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳು ತವರೂರು ಭಾರತ. ಹಾಗಾಗಿ ಭಾರತವನ್ನ ನಾವು ನಾವೆಲ್ಲ ಭಾರತೀಯರು ವಸುದೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಟಿರುವಂತವರು. ಹಾಗಾಗಿ ಇಡೀ ವಿಶ್ವಕ್ಕೆ ತಲೆಬಾಗಿ ನಡೆಯುವಂತಹ ಮತ್ತು ಇಡೀ ವಿಶ್ವವೇ ತಲೆ ಎತ್ತಿ ನೋಡುವಂತಹ ಧರ್ಮದ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿರುವುದರಿಂದ ಇದು ಸಹ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಾಗಿ ಇವತ್ತು ಗುರುತಿಸಿಕೊಳ್ತಾ ಇದೆ.
ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಲಕ್ಷಣ ಏನು ಅಂದರೆ ಜಗತ್ತಿಗೆ ಕೊಡುಗೆಗಳು. ಪ್ರತಿಯೊಂದು ನಾಗರಿಕತೆ ಸಂಸ್ಕೃತಿ ಏನು ಕೊಟ್ಟಿಲ್ಲ ಅಂತಂದ್ರೂ ಜಗತ್ತಿಗೆ ತನ್ನದೇ ಆದಂತಹ ಸಂಸ್ಕೃತಿಯನ್ನಾದರೂ ಕೊಟ್ಟಿರುತ್ತದೆ. ಹಿಂಗಿರುವಾಗ ಭಾರತ ಜಗತ್ತಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟದ. ನಾವು ಹಿಂಗೆ ಆಲೋಚನೆ ಮಾಡ್ಕೋತ ಹೋದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ವಿಶೇಷವಾಗಿರುವಂತಹ ಕೊಡುಗೆಯನ್ನೇ ಭಾರತ ಕೊಟ್ಟದ. ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಸ್ಮಾರಕಗಳ ಆದಂತಹ ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು, ಗುಹೆಗಳು ಹೀಗೆ ಪ್ರತಿಯೊಂದು ಸಹ ಇವತ್ತು ಕಲಾಶ್ರೇಷ್ಠತೆಯನ್ನು ಪ್ರತಿಬಿಂಬಿಸ್ತಾ ಇದ್ದಾವೆ. ವಿಶ್ವಸಂಸ್ಥೆ ಏನು ತಾಜ್ ಮಹಲ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತಾ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮದುರೈ, ಕಂಚಿ, ಮಹಾಬಲಿಪುರಂ ಇಂತಹ ಸಾಕಷ್ಟು ಪ್ರದೇಶಗಳನ್ನು ಇವತ್ತು ಐತಿಹಾಸಿಕ ತಾಣಗಳ ಪಟ್ಟಿಗೆ ಇವತ್ತು ಸೇರಿಸಿಕೊಂಡಿದೆ. ಇವೆಲ್ಲ ಭಾರತೀಯ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವಿಕೆಯಲ್ಲಿ ಸಹಕರಿಸಿದಂತಹವುಗಳು. ಅದರ ಜೊತೆಗೆ ಯೋಗ ಮತ್ತು ಆಯುರ್ವೇದಗಳನ್ನು ಸಹ ಇಡೀ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿರುವಂತಹದ್ದು ಭಾರತ. ಚರಕ, ಸುಶ್ರುತ, ಪತಂಜಲಿಯಂತಹ ಕೊಡುಗೆಗಳು, ಇವರೆಲ್ಲರ ಮಹನೀಯರ ಕೊಡುಗೆಗಳು ಇವತ್ತು ಭಾರತದ ಸಂಸ್ಕೃತಿಯನ್ನು, ಭಾರತದ ಆಚಾರ ವಿಚಾರಗಳನ್ನು, ಭಾರತದಲ್ಲಿರುವಂತಹ ವಿಶಿಷ್ಟ ಕೊಡುಗೆಗಳನ್ನು ಇಡೀ ಜಗತ್ತಿಗೆ ಪರಿಚಯಿಸಲಿಕ್ಕೆ ಅನುಕೂಲಕರವಾಗಿರುವಂಥದ್ದು. ಜೊತೆಗೆ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ, ಭರತನಾಟ್ಯ, ಕಥಕ್, ಕುಚುಪುಡಿ, ಮೋಹಿನಿ ಅಟ್ಟಂ ಇಂತಹ ಅನೇಕ ನೃತ್ಯ ಪ್ರಕಾರಗಳನ್ನು ಸಹ ಭಾರತೀಯರು ಇವತ್ತು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದೇವೆ. ಭಾರತೀಯ ಮಹಾನ್ ಗಣಿತ ತಜ್ಞರಾಗಿರುವಂತಹ ಅನೇಕ ಜನ ಇವತ್ತು ಇಡೀ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಸೊನ್ನೆಯನ್ನು, ದಶಮಾಂಶ ಪದ್ಧತಿಯ ಪರಿಕಲ್ಪನೆಗಳನ್ನು ಇವತ್ತು ಇಡೀ ಜಗತ್ತೇ ಉಪಯೋಗಿಸ್ತಾ ಇದೆ ಅಂದರೆ ಅದು ಭಾರತದ ಕೊಡುಗೆ. ಇವತ್ತು ಅನೇಕವಾದಂತಹ ಕೊಡುಗೆಗಳನ್ನು ಭಾರತ ಕೊಟ್ಟಿರುವಾಗಲೂ ಸಹ ಆಧ್ಯಾತ್ಮಿಕವಾಗಿ ಆಗಿರಬಹುದು, ಧಾರ್ಮಿಕವಾಗಿ ಆಗಿರಬಹುದು, ಸಾಂಸ್ಕೃತಿಕವಾಗಿ ಹೀಗೆ ಪ್ರತಿಯೊಂದರಲ್ಲೂ ಭಾರತ ಕೊಡುಗೆಯನ್ನು ಕೊಟ್ಟು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದೆ. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶೀಲ, ಕಾಶಿ, ಕಾಂಚಿ ಮುಂತಾದ ವಿಶ್ವವಿದ್ಯಾಲಯಗಳು ಸಹ ನಮ್ಮ ಪ್ರಾಚೀನ ಇತಿಹಾಸವನ್ನು ಬಿಂಬಿಸುವುದರಲ್ಲಿ ಮತ್ತು ಅದನ್ನು ಮುಂಚೂಣಿಯಲ್ಲಿ ಕೊಂಡೊಯ್ಯುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ. ಅನೇಕ ವಿದೇಶಗಳ ವಿದ್ಯಾರ್ಥಿಗಳನ್ನು ಭಾರತ ಆಕರ್ಷಣೆ ಮಾಡ್ತಾ ಇತ್ತು ಅಂತಂದರೆ ಅದು ಭಾರತದಲ್ಲಿದ್ದಂತಹ ಶಿಕ್ಷಣದ ವ್ಯವಸ್ಥೆ ಅಥವಾ ಆ ಒಂದು ಕ್ವಾಲಿಟಿಯ ಶಿಕ್ಷಣ ನಮ್ಮ ಭಾರತದಲ್ಲಿ ಇದ್ದಿದ್ದರಿಂದ ಆ ಎಲ್ಲ ವಿದೇಶಿ ವಿದ್ಯಾರ್ಥಿಗಳು ಭಾರತದ ಮುಖ ಮಾಡ್ತಾ ಇದ್ರು. ಆ ಮೂಲಕ ನಮ್ಮ ಸಂಸ್ಕೃತಿಯ ಹರಿವು ಸಹ ಸಾಧ್ಯವಾಗ್ತಾ ಇತ್ತು. ಅನೇಕ ವಿದೇಶಗಳಲ್ಲಿ ಇವತ್ತು ನಮ್ಮ ಆಚಾರ ವಿಚಾರಗಳನ್ನು ಅಥವಾ ನಮ್ಮ ಉಡುಗೆ ತೊಡುಗೆಗಳನ್ನು ಏನು ಅವರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಮ್ಮ ದೇಶದಲ್ಲಿರುವಂತಹ ಶೈಕ್ಷಣಿಕ ವ್ಯವಸ್ಥೆಯೂ ಸಹ ಒಂದು ರೀತಿಯಾದಂತಹ ಏನು ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ. ಇನ್ನೊಂದು ಅತಿ ಪ್ರಮುಖವಾದಂತಹ ಲಕ್ಷಣ ಏನು ಅಂತಂದರೆ ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತದಲ್ಲಿ ಅನೇಕ ಸಂಪತ್ತಿತ್ತು ಅನ್ನೋದನ್ನು ನಾವೆಲ್ಲ ಕೇಳಿದ್ದೇವೆ. ಹೀಗಿರುವಂತಹ ಸಂಪತ್ತು ಅನೇಕ ವಿದೇಶಿ ಆಕ್ರಮಣಕಾರರನ್ನು ಆಕರ್ಷಣೆ ಮಾಡಿತು. ಬಹಳಷ್ಟು ಮಂದಿ ವಿದೇಶಿಗರು ಭಾರತಕ್ಕೆ ಬಂದಿದ್ದೇ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು ಅನ್ನುವಂತಹ ಮುಖ್ಯ ಉದ್ದೇಶದಿಂದ. ಗ್ರೀಕರಾಗಿರಲಿ, ಪರ್ಷಿಯನ್ರಾಗಿರಲಿ, ಅಫ್ಘನ್ರು, ಮಂಗೋಲ್ರು, ಯುರೋಪಿಯನ್ನರು ಎಲ್ಲರೂ ಭಾರತದ ಮೇಲೆ ದಾಳಿ ಮಾಡಿದರು. ನಿಸರ್ಗ ಸೌಂದರ್ಯದ ತಾಣಗಳಾಗಿರುವಂತಹ ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಹೀಗೆ ಕಡಲ ತೀರಗಳು, ಐತಿಹಾಸಿಕ ಸ್ಮಾರಕಗಳು ಇವು ಎಲ್ಲವೂ ಸಹ ಇವತ್ತು ಆ ಸಂಪತ್ತಿನ ಜೊತೆಗೆ ಆ ವಿದೇಶಿಗರನ್ನು ಆಕ್ರಮಣ ಮಾಡುವಂತೆ ಆಕರ್ಷಣೆಗೆ ಒಳಪಡಿಸಿಕೊಂಡಿರುವಂತಹ ಅಂಶಗಳು. ಹಾಗಾಗಿ ಅವರೆಲ್ಲರೂ ದಾಳಿ ಮಾಡಿದ್ದೂ ಸಹ ಭಾರತದ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಲಕ್ಷಣವಾಗಿ ಇವತ್ತು ಕಂಡು ಬರ್ತಾ ಇದೆ. ಇನ್ನು 7ನೆಯ ಮತ್ತು ಅತ್ಯಂತ ಪ್ರಮುಖವಾಗಿರುವಂತಹ ಭಾರತದ ಲಕ್ಷಣ ಏನು ಅಂದರೆ ವಿವಿಧತೆಯಲ್ಲಿ ಏಕತೆ. ಹಮ್ ಸಬ್ ಏಕ ಹೈ ಅಂತ ನಾವೇನು ಕರಿತೀವಿ, ನಾವೆಲ್ಲರೂ ಒಂದು ಅನ್ನುವಂತಹ ಭಾವ ಭಾರತೀಯರಲ್ಲಿ ಎಂದಿಗೂ ಸಹ ಅದು ಜನಜನಿತವಾಗಿರುವಂಥದ್ದೇ. ನಾವು ಈ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಒಂದು ಅಂಶದಲ್ಲಿಯೇ ಅನೇಕ ಮತ್ತೆ ಅಂಶಗಳನ್ನು ನೋಡ್ತೇವೆ. ಯಾವ್ಯಾವುದು ಅಂತಂದರೆ ವಿವಿಧತೆಯಲ್ಲಿ ಏಕತೆ, ಭೌಗೋಳಿಕ ವೈವಿಧ್ಯತೆ, ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ಆರ್ಥಿಕ ವೈವಿಧ್ಯತೆ, ಹೀಗೆ ಪ್ರತಿಯೊಂದರಲ್ಲೂ ನಮ್ಮಲ್ಲಿ ವಿವಿಧತೆ ಇದೆ. ಆದರೆ ಅದೆಲ್ಲವುಗಳ ಆಚೆಗೆ ನಾವೆಲ್ಲರೂ ಒಂದು ಅನ್ನುವಂತಹ ಏಕತೆ ನಮ್ಮೆಲ್ಲರಲ್ಲೂ ಸಹ ಇದೆ. ಹಾಗಾದರೆ ಭೌಗೋಳಿಕವಾಗಿ ಹೇಗೆಲ್ಲ ವೈವಿಧ್ಯತೆ ಇದೆ ಅನ್ನೋದನ್ನು ನೋಡಿದರೆ
ನೋಡಿ, ಅತ್ಯಂತ ತಂಪಾದ ಸಿಯಾಚಿನ್ ಕೂಡ ಇದೆ, ಅತ್ಯಂತ ಉಷ್ಣದ ರಾಜಸ್ಥಾನ ಮರುಭೂಮಿ ಕೂಡ ಇದೆ. ಹೀಗೆ ಹಿಮಾಲಯ ಪರ್ವತಗಳು, ನಿತ್ಯ ಹರಿದ್ವರ್ಣದ ಕಾಡುಗಳು, ವಿಶಾಲ ಬಯಲು ಪ್ರದೇಶಗಳು, ಪ್ರಸ್ಥಭೂಮಿಗಳು, ಕಡಲ ತೀರಗಳು, ಹೀಗೆ ಪ್ರತಿಯೊಂದು ಸಹ ವೈವಿಧ್ಯಮಯವಾದಂತಹ ವಾತಾವರಣ ಅಥವಾ ಆ ವ್ಯವಸ್ಥೆ ನಮ್ಮ ಭಾರತದಲ್ಲಿದೆ. ಮತ್ತು ಒಂದೇ ತರಹದ ಪ್ರಾಣಿ ಪಕ್ಷಿಗಳು ಅಥವಾ ಸಸ್ಯಗಳು ನಮ್ಮ ದೇಶದಲ್ಲಿಲ್ಲ. ಕಾಡುಗಳು ಸಹ ಬೇರೆ ಬೇರೆ ಇದ್ದಾವೆ. ಅವುಗಳಲ್ಲಿರುವಂತಹ ಪ್ರಾಣಿ ಮತ್ತು ಪಕ್ಷಿಗಳ ಸಂಕುಲಗಳು ಸಹ ಬೇರೆ ಬೇರೆ ಇದ್ದಾವೆ. ಮಣ್ಣಿನಲ್ಲಿ ವಿವಿಧತೆ ಇದೆ. ಹಾಗೆ ಪ್ರತಿಯೊಂದು ಭೌಗೋಳಿಕವಾಗಿ ರಚನೆಯಾಗಿರುವಂತಹ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಆಯಾ ಪ್ರದೇಶದಿಂದ ಪ್ರದೇಶಕ್ಕೆ, ಕ್ಷೇತ್ರದಿಂದ ಕ್ಷೇತ್ರಕ್ಕೆ ವೈವಿಧ್ಯತೆಯನ್ನು ನಾವು ಭಾರತದಲ್ಲಿ ಮಾತ್ರ ಕಾಣ್ತೇವೆ. ಇನ್ನು ಎರಡನೇದ್ದು ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಅನೇಕ ಜನಾಂಗದ ಜನರು ಇವತ್ತು ವಾಸ ಮಾಡ್ತಾ ಇದ್ದಾರೆ. ದ್ರಾವಿಡರಿದ್ದಾರೆ, ನಿಗ್ರೋ ಇದ್ದಾರೆ, ಮಂಗೋಲಿಯನ್ ಇದ್ದಾರೆ, ಅಲ್ಫಾಯಿನ್ ಮುಂತಾದ ಅನೇಕ ಕುಲಗಳ ಜನರು ಇವತ್ತು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಭಾರತದಲ್ಲಿ ಸುಮಾರು 1600ಕ್ಕಿಂತ ಹೆಚ್ಚು ಭಾಷೆಗಳು ಇವತ್ತು ಬಳಕೆಯಲ್ಲಿದ್ದಾವೆ. ಭಾರತದಲ್ಲಿ ಒಂದೇ ಭಾಷೆ ಇಲ್ಲ. ಹೌದು, ನಾವೆಲ್ಲ ಹಿಂದಿಯನ್ನ ರಾಷ್ಟ್ರೀಯ ಭಾಷೆ ಅಂತ ಕರಿತೇವೆ. ಆದರೂ ಸಹ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆಗಿರುವಂತಹ ಭಾಷೆ ಇದೆ. ಕೆಲವೊಂದು ವಿಶೇಷವಾಗಿ ಹಿಂದಿ ರಾಜ್ಯಗಳು ಭಾರತದಲ್ಲಿ ಅಧಿಕವಾಗಿದ್ರೂ ಸಹ ನಾವು ಪ್ರತಿ 100 ಕಿಲೋಮೀಟರ್ಗೊಂದು ಸಲ ನೋಡಿದ್ರೆ ಒಂದೇ ಭಾಷೆ ಆಗಿದ್ರೂ ಸಹ ಮಾತನಾಡುವ ಶೈಲಿಯಲ್ಲಾದರೂ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಮತ್ತು ಅದು ಇಡೀ ಭಾರತದಾದ್ಯಂತ ಎಲ್ಲೆಡೆ ನಾವು ಕಂಡುಬರುವಂತಹ ಒಂದು ವಿಶೇಷ ಲಕ್ಷಣ ಏನು ಅಂತಂದ್ರೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಇನ್ನು ಮೂರನೇದು ಅತ್ಯಂತ ಪ್ರಮುಖವಾಗಿರುವಂಥದ್ದು ಏನು ಅಂತಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತವನ್ನು ನೋಡಿ ನಾವು ಅನೇಕ ಜಾತಿ, ಧರ್ಮ, ಪಂಥಗಳು, ನಂಬಿಕೆಗಳು, ಪದ್ಧತಿಗಳು, ಭಾಷೆಗಳು, ಹೀಗೆ ಪ್ರತಿಯೊಂದು ಬೇರೆ ಬೇರೆನೇ ಇದ್ದಾವೆ. ಆ ಎಲ್ಲವುಗಳಲ್ಲೂ ಸಹ ಇವತ್ತು ವ್ಯತ್ಯಾಸ ಕಾಣ್ತೇವೆ ನಾವು. ಉಡುಗೆ ತೊಡುಗೆಗಳಲ್ಲಿ, ಆಹಾರದ ಪದ್ಧತಿಯಲ್ಲಿ, ಪ್ರತಿಯೊಂದರಲ್ಲೂ ಸಹ ಇವತ್ತು ನಮ್ಮಲ್ಲಿ ವೈವಿಧ್ಯತೆ ಇದೆ. ಅನೇಕ ಜಾತಿ ಧರ್ಮಗಳಿದ್ದಾವೆ. ಅವರ ಆಚಾರ ವಿಚಾರಗಳೇ ಬೇರೆ, ಅವರ ಸಂಪ್ರದಾಯಗಳೇ ಬೇರೆ. ಆದರೂ ಸಹ ಭಾರತದಲ್ಲಿ ಇವತ್ತು ಒಂದು ಪ್ರದೇಶದಲ್ಲಿರುವಂತಹ ವ್ಯತ್ಯಾಸ ಇನ್ನೊಂದು ಪ್ರದೇಶಕ್ಕೆ ಹೆಚ್ಚಾಗ್ತದೆ. ಒಂದು ಪ್ರದೇಶದಲ್ಲಿ ಇದ್ದಂಥದ್ದು ಇನ್ನೊಂದು ಪ್ರದೇಶದಲ್ಲಿ ಕಂಡು ಬರುವುದಿಲ್ಲ. ಇಂತಹ ಅನೇಕ ವೈವಿಧ್ಯತೆಗಳನ್ನು ನಾವು ಭಾರತದಲ್ಲಿ ಕಾಣ್ತಿದ್ದೇವೆ. ಇನ್ನು ಕೊನೆಯ ವಿವಿಧತೆಯಲ್ಲಿ ಏಕತೆಯಲ್ಲಿನ ಅಂಶ ಏನು ಅಂತಂದ್ರೆ, ವೈವಿಧ್ಯತೆ ಏನು ಅಂತಂದ್ರೆ ಆರ್ಥಿಕ ವೈವಿಧ್ಯತೆ. ಏನು ಇದು ಆರ್ಥಿಕ ವೈವಿಧ್ಯತೆ ಅಂತಂದ್ರೆ, ನಾವು ಪ್ರಾಚೀನ ಕಾಲದಿಂದನೂ ಸಹ ಭಾರತದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಾಣ್ತೇವೆ. ಕೆಲವೊಂದು ಪ್ರದೇಶದಲ್ಲಿ ಹೆಚ್ಚು ಶ್ರೀಮಂತರಿದ್ದಾರೆ, ಕೆಲವೊಂದು ಪ್ರದೇಶದಲ್ಲಿ ಕಡಿಮೆ ಶ್ರೀಮಂತರಿದ್ದಾರೆ, ಕೆಲವೊಂದು ಪ್ರದೇಶದಲ್ಲಿ ಹೆಚ್ಚು ಬಡವರಿದ್ದಾರೆ. ಹೀಗೆ ಕೆಲವೊಂದು ಪ್ರದೇಶದಲ್ಲಿ ಹೆಚ್ಚು ಸಂಪನ್ಮೂಲಗಳ ಲಭ್ಯತೆ ಇದೆ, ಇನ್ನೂ ಕೆಲವೊಂದು ಕಡೆ ಸಂಪನ್ಮೂಲಗಳ ಲಭ್ಯತೆ ಇಲ್ಲ. ಹೀಗೆ ಆರ್ಥಿಕವಾಗಿಯೂ ಸಹ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಆದರೆ ಈ ಎಲ್ಲ ವೈವಿಧ್ಯತೆಗಳ ನಡುವೆ ಏಕತೆ ನಮ್ಮೆಲ್ಲರನ್ನ ಒಂದುಗೂಡಿಸಿದೆ. ನಮ್ಮಲ್ಲಿರುವಂತಹ ಅನೇಕ ಏಕೀಕರಿಸುವ ಶಕ್ತಿಗಳು ಭಾರತದ ಏಕತೆಯನ್ನ ಇವತ್ತು ಇಡೀ ಜಗತ್ತಿಗೆ ಸಾರಿದ್ದಾವೆ. ಅವುಗಳಲ್ಲಿ ಪ್ರಮುಖವಾದಂತಹವುಗಳು ಅಂತಂದ್ರೆ ಭೌಗೋಳಿಕ ಏಕತೆ. ಉತ್ತರಕ್ಕೆ ಹಿಮಾಲಯ, ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಜಗತ್ತಿನ ಇತರೆ ಪ್ರದೇಶಗಳಿಂದ ಪ್ರತ್ಯೇಕಿಸಿದ್ದಾವೆ ಮತ್ತು ಭಾರತವನ್ನು ಒಂದು ರಾಷ್ಟ್ರವನ್ನಾಗಿ ಮಾರ್ಪಡಿಸಿದ್ದಾವೆ.
ಹಾಗಾಗಿ ಭೌಗೋಳಿಕವಾಗಿ ಒಂದುಗೂಡಿದಂತಹ ದೇಶ ಭಾರತ ಆಗಿದೆ. ಎರಡನೇದು ಏನು ಅಂತಂದರೆ ಆಡಳಿತಾತ್ಮಕ ಏಕತೆ. ಭಾರತದ ಪ್ರಾಚೀನ ಆಡಳಿತ ವ್ಯವಸ್ಥೆಗಳು ಬಹುತೇಕ ಸಮಾನ ಮತ್ತು ಏಕರೂಪದ್ದಾಗಿದ್ವು, ಅಂದರೆ ಒಂದೇ ರೂಪದ್ದಾಗಿದ್ವು. ಇದನ್ನು ನಾವು ಚಾಣಕ್ಯನ ಅರ್ಥಶಾಸ್ತ್ರದಲ್ಲೂ ಸಹ ಕಾಣ್ತೇವೆ. ಆಳುವವರು ಮತ್ತು ಆಡಳಿತಗಾರರು ಮತ್ತು ಅಧಿಕಾರಿಗಳು ರಾಜಕೀಯ ಏಕತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು. ಜೊತೆಗೆ ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಕುಶಾಣರು ಇವರೆಲ್ಲರೂ ಸಹ ಮರಾಠರು ಮುಂತಾದ ಎಲ್ಲ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿರಲಿ ಅಥವಾ ಆ ಸಾಮ್ರಾಜ್ಯಗಳಾಗಿರಲಿ ತಮ್ಮ ರಾಜ್ಯದ ಪ್ರದೇಶಗಳನ್ನು ವಿಸ್ತರಿಸಿ ರಾಜಕೀಯ ಏಕತೆಯನ್ನು ತರಲಿಕ್ಕೆ ಪ್ರಯತ್ನಿಸಿದರು. ಈಗಲೂ ಸಹ ನಾವು ಅದೇ ವ್ಯವಸ್ಥೆಯನ್ನು ಕಾಣ್ತೇವೆ. ಇನ್ನು ಮೂರನೇದ್ದು ಪ್ರಮುಖವಾಗಿರುವಂಥದ್ದು ಏನು ಅಂತಂದರೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಜಾರಿಯೊಳಗಿತ್ತು. ಸಂಸ್ಕೃತ ಭಾಷೆಯನ್ನು, ವೈದಿಕ ಸಾಹಿತ್ಯವನ್ನು, ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳನ್ನು ನಾವೆಲ್ಲ ಅಥವಾ ನಮ್ಮ ಪೂರ್ವಜರೆಲ್ಲ ಅಭ್ಯಾಸವನ್ನು ಮಾಡ್ತಾ ಇದ್ರು. ದೀರ್ಘಕಾಲದವರೆಗೆ ಅಂದರೆ ಬಹಳಷ್ಟು ದಿನಗಳವರೆಗೆ ಸಂಸ್ಕೃತವನ್ನು ವಿವಿಧ ಭಾಷೆಗಳ ಮಧ್ಯದಲ್ಲಿನ ಸಂಪರ್ಕ ಭಾಷೆಯನ್ನಾಗಿ ಬಳಸಿದ್ರು. ಪಾಲಿ ಮತ್ತು ಪ್ರಾಕೃತ ಭಾಷೆಗಳು ಸಹ ಆವಾಗ ಜನಸಾಮಾನ್ಯರ ಭಾಷೆಗಳಾಗಿದ್ವು. ಮಧ್ಯಕಾಲೀನ ಭಾರತದೊಳಗೆ ಪರ್ಷಿಯನ್ ಭಾಷೆ ಅತ್ಯಂತ ಪ್ರಮುಖವಾಗಿ ಅದು ಆ ಸಂದರ್ಭದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿತು. ನಂತರ ಬ್ರಿಟಿಷರು ಭಾರತಕ್ಕೆ ಬಂದಾದ ಮೇಲೆ ಬ್ರಿಟಿಷರ ಅವಧಿಯಲ್ಲಿ ಇಂಗ್ಲಿಷ್ ಭಾಷೆಯ ಸಂಪರ್ಕ ಹೆಚ್ಚಾಯಿತು. ಸ್ವಾತಂತ್ರ್ಯ ಬಂದ ನಂತರ ಆ ಸ್ಥಾನವನ್ನು ಹಿಂದಿ ನಿಭಾಯಿಸಿತು. ಈಗ ಮುಸ್ಲಿಂ ಮತ್ತು ಬ್ರಿಟಿಷರ ಅವಧಿಯಲ್ಲೂ ಸಹ ಸಮ್ಮಿಶ್ರ ಸಂಸ್ಕೃತಿಯೊಂದು ಡೆವಲಪ್ ಆಯಿತು. ಆದ್ದರಿಂದ ಭಾರತ ಸಹನೆ ಮತ್ತು ಸಹಬಾಳ್ವೆಯ ತತ್ವವನ್ನು ಬೆಳೆಸ್ಕೊಂಡಿದೆ. ಜೊತೆಗೆ ಒಂದೇ ರೀತಿಯಾದಂತಹ ಶಿಕ್ಷಣದ ಮತ್ತು ಸಾಹಿತ್ಯದ ರೂಪವನ್ನು ಸಹ ಅಳವಡಿಸಿಕೊಂಡಿದೆ. ಹಾಗಾಗಿ ಇದು ಸಹ ಏಕತೆಯ ಒಂದು ತತ್ವ ಆಗಿದೆ. ಇನ್ನು ಮುಂದಿಂದು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತದಲ್ಲಿ ಅನೇಕ ಧರ್ಮ, ಜಾತಿ, ಪಂಥ, ಪಂಗಡ ಎಲ್ಲ ಇದ್ದರೂ ಸಹ ಪ್ರತಿಯೊಬ್ಬರೂ ಸೌಹಾರ್ದಯುತ ಜೀವನವನ್ನೇ ಸಹ ಇಷ್ಟಪಡ್ತಾ ಇದ್ದಾರೆ. ಅವರೆಲ್ಲರೂ ಪರಸ್ಪರರು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಸಹಭೋಜನವನ್ನು ಮಾಡ್ತಾರೆ. ನಾವೆಲ್ಲರೂ ಒಂದು ಅನ್ನುವಂಥ ತತ್ವವನ್ನು ಇಟ್ಕೊಂಡೇ ಪ್ರತಿಯೊಂದರಲ್ಲೂ ಭಾಗವಹಿಸಿ ಎಲ್ಲದರ ಯಶಸ್ಸಿಗೆ ಕಾರಣ ಆಗ್ತಾ ಇರೋದ್ರಿಂದ ಇದು ಒಂದು ರೀತಿ ಏಕತೆಯ ತತ್ವವನ್ನು ಇನ್ನೂ ಹೆಚ್ಚುಗೊಳಿಸಿದೆ. ಕೊನೆಯ ಅಂಶ ಏನು ಅಂತಂದರೆ ಇತ್ತೀಚಿನ ಬದಲಾವಣೆಗಳು. ಅಂದರೆ ಇತ್ತೀಚೆಗೆ ಏನೇನು ಬದಲಾವಣೆಗಳಾಗಿದ್ದಾವೆ ಅನ್ನುವಂಥದ್ದು. ಇತ್ತೀಚೆಗೆ ನಮ್ಮ 1950ರಲ್ಲಿ ಜಾರಿಗೆ ಬಂದಿರುವಂತಹ ಸಂವಿಧಾನ ಆಗಿರ್ಬೋದು, ಸರ್ಕಾರದ ನೀತಿಗಳಾಗಿರ್ಬೋದು, ಆರ್ಥಿಕ ನೀತಿಗಳು, ಆಮೇಲೆ ಜಾಗತೀಕರಣ, ಖಾಸಗೀಕರಣ, ಇಂತಹ ಎಲ್ಲ ಅನೇಕ ಲಕ್ಷಣಗಳು, ಇಂತಹ ಅನೇಕ ವ್ಯವಸ್ಥೆಗಳು ಇವತ್ತು ಭಾರತವನ್ನು ಒಂದು ಏಕತೆಯ ದೇಶವನ್ನಾಗಿ ಕಾಣಲಿಕ್ಕೆ ಇವತ್ತು ನೆರವು ಮಾಡ್ತಾ ಇದ್ದಾವೆ. ನಾವೆಲ್ಲರೂ ಒಂದು ಅನ್ನುವಂಥದ್ದಾಗಿರ್ಬೋದು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ತತ್ವಗಳಂತಹವುಗಳು ಇವತ್ತು ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಇವತ್ತು ಶ್ರಮಿಸ್ತಾ ಇದ್ದಾವೆ. ಹಾಗಾಗಿ ಅನೇಕ ಉಡುಗೆ ತೊಡುಗೆ, ಆಹಾರ ವಿಧಾನ, ಸಂಪ್ರದಾಯಗಳು, ಪದ್ಧತಿಗಳು ಎಲ್ಲರೂ ಬೇರೆ ಬೇರೆ ಆಗಿದ್ರೂ ಸಹ, ಆಚರಣೆ ಮಾಡೋದು ಬೇರೆ ಬೇರೆ ಆಗಿದ್ರೂ ಸಹ ನಾವೆಲ್ಲರೂ ಒಂದು ಅನ್ನುವಂತಹ ಅದು ಸಾರ್ವತ್ರಿಕ ತತ್ವ ಇವತ್ತು ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿಯೇ ಭಾರತವನ್ನು ನಾವು ವಿಶಿಷ್ಟ ರಾಷ್ಟ್ರ ಮತ್ತು ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ಜಗತ್ತಿನ ಏಕೈಕ ರಾಷ್ಟ್ರ ಅಂತ ಹೇಳಿ ಕರೀತಾ ಇದ್ದೇವೆ. ಇಷ್ಟೆಲ್ಲ ಇವತ್ತಿನ ಈ ಒಂದು ಅಧ್ಯಯನದ ವಿಷಯ ಆಗಿರ್ತದೆ. ಇನ್ನು ಎರಡನೇ ಇದರ ಮುಂದಿನ ಭಾಗದಲ್ಲಿ ಕರ್ನಾಟಕ ಇತಿಹಾಸದ ಪೀಠಿಕೆ ಏನಿದೆ ಮತ್ತು ಭಾರತದ ಇತಿಹಾಸದ ಮೂಲ ಆಧಾರಗಳು ಏನೇನಿದ್ದಾವೆ ಅಥವಾ ನಾವು ಯಾವ್ಯಾವನ್ನ ಆಧಾರಗಳು ಅಂತ ಗುರುತಿಸ್ತೇವೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೇವೆ. ವಿಶೇಷವಾಗಿ ಇಷ್ಟೊತ್ತು ತಾವೆಲ್ಲ ಕೇಳಿಸ್ಕೊಂಡಂತಹ ಈ ಒಂದು ಅಧ್ಯಯನದ ಭಾಗದಲ್ಲಿ ಸುಮಾರು 31 ಅಂಕದ ಪ್ರಶ್ನೆಗಳನ್ನು ತಾವು ತೆಗೆಯುವುದರ ಮೂಲಕ ನೀವು ಇದರ ಜೊತೆಗೆ ಇದು ನಿಮಗೆ ಇಡೀ ಪಠ್ಯವನ್ನೂ ಸಹ ಓದಿದಂತಹ ಅನುಭವವನ್ನು ಕೊಡ್ತದೆ ಮತ್ತೊಂದು ಸಾರಿ. ಜೊತೆಗೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಇದು ಅನುಕೂಲಕರ ಆಗೋದ್ರಿಂದ 31 ಅಂಕದ ಪ್ರಶ್ನೆಗಳನ್ನು ತೆಗೆದು ಅವುಗಳನ್ನೇ ನೀವು ಪುನರ್ಮನನವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಪರೀಕ್ಷೆಗೂ ಸಹ ಅನುಕೂಲಕರ ಆಗ್ತದೆ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಈ ವಿಷಯದ ಎರಡನೇ ಒಂದು ಭಾಗದ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ. ಧನ್ಯವಾದಗಳು.